ಹಾಯ್ ಹಾಲ್ ಹಾಗೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ವೆಡ್ನೆಸ್ಡೇ ಮಾರ್ನಿಂಗ್. ಸೊ ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ಆ್ಯಸ್ ಯೂಶುವಲ್ ನಾನು ನನ್ನ ಬಾಣಂತನದಲ್ಲಿ ಸ್ವಲ್ಪ ಲೇಟಾಗಿ ನಾನು ಮೇಕಪ್ ಆಗ್ತಾ ಇದ್ದೀನಿ. ಸೊ ಹಾಗೆ ಇನ್ನು ಹೊರಗಡೆ ವೆದರ್ ಅಂತೂ ತುಂಬ ಆಸಮ್ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತು ನನ್ನ ಊಟಕ್ಕೆ ಅಂತೇಳಿ ಅಮ್ಮ ಒಣಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಗೆ ತೆಂಗಿನಕಾಯಿ ಜೊತೆಗೆ ಮೆಣಸಿನ್ಕಾಯಿನ ನೀವು ನೋಡ್ತಾ ಇರ್ಬೋದು. ಮೆಣಸಿನ್ಕಾಯಿನ ಈ ಥರ ಹುರಿದ್ಬಿಟ್ಟು ತೊಗೊಂಡಿದ್ದಾರೆ. ಜೊತೆಗೆ ರಾತ್ರಿನೇ ನೆನೆಸಿಟ್ಟಿದ್ದಂಥ ತೊಗರಿ ಬೇಳೆನೂ ಸಹ ತೊಗೊಂಡು ರುಬ್ಕೊಂಡು ಅದಕ್ಕೆ ಒಗ್ಗರಣೆ ಮಾಡಿದ್ರೆ ನನಗೆ ದೋಸೆನೂ ಸಹ ಕೊಡ್ತಾಯಿದ್ರು. ಸೂಪರಾಗಿರುತ್ತೆ. ಇದು ಬಾಣಂತಿಯರಿಗೆ ಮಾಡುವಂಥ ಫುಡ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಅಮ್ಮ ನನಗೆ ಇದನ್ನೇ ಮಾಡಿಕೊಟ್ರು. ಇನ್ನು ಅಮ್ಮಂಗೂ ಫುಲ್ ಬ್ಯುಸಿ, ನನಗೂ ಸಹ ಅಡುಗೆ ಮಾಡಬೇಕು, ಅವರಿಗೂ ಸಪ್ರೇಟಾಗಿ ಅಡುಗೆ ಮಾಡ್ಕೋಬೇಕು. ಸ್ವಲ್ಪ ಹೆವಿ ಕೆಲಸ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಅಮ್ಮಂಗೆ. ಹಾಗೆ ಫ್ರೆಂಡ್ಸ್ ನೋಡಿ, ಚಟ್ನಿ ಈ ಥರ ರುಬ್ಬಿದ್ಮೇಲೆ ಈ ಥರ ಆಗುತ್ತೆ. ಇನ್ನು ನನ್ನ ಚಿಕ್ಕ ಮಗನ ಮಲಗಿಸ್ತೀನಿ. ಅವನು ಎದ್ದೇಳೋದು ಮಲಗೋದು ಈ ಥರ ಮಾಡ್ತಾ ಇರ್ತಾನೆ. ಇನ್ನು ಇವತ್ತಿನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಮಳೆಗಾಲ ಬಂದರೆ ಅಂತೂ, ಅದರಲ್ಲೂ ಮಳೆ ನಿಂತು ಬರೋದು ಈ ಥರ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ರೆ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ವೆದರು ಆಚೆ. ಹಾಗೆ ಇನ್ನು ಅಮ್ಮ ನನಗೆ ದೋಸೆ ಕೂಡ ಹಾಕ್ಕೊಡ್ತಾ ಇದ್ದಾರೆ. ಇನ್ನು ನನ್ನ ಸಾಂಬಾರು ಕೂಡ ಒಗ್ಗರಣೆ ಆಗಿದೆ. ತಿಂಡಿನ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಕೂಡ. ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮನ ಮನೇಲಿ ಆಚೆಯಿಂದ ಸಣ್ಣ ಕ್ಲಿಪ್ಗಳನ್ನ ಕೂಡ ಆ್ಯಡ್ ಮಾಡಿಕೊಂಡೆ. ಈ ವಿಲೇಜ್ ಲೈಫ್ ಸ್ಟೈಲ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ನಾವು ಇಲ್ಲೇ ಚಿಕ್ಕದ್ರಿಂದ ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಮ್ಮಿನೇ. ನನಗೆ ಈ ಥರ ಗಿಡ ಮರ, ಈ ಥರ ಹಣ್ಣು, ಈ ಥರ ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮ ಬ್ರೇಕ್ಫಾಸ್ಟ್ ಕೂಡ ನನಗೆ ಹಾಕ್ಕೊಟ್ರು. ಇನ್ನು ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗೋಣ. ಹಾಗೆ ಪಾಪಗೂ ಕೂಡ ಸ್ನಾನ ಮಾಡಿಸ್ಬಿಡೋಣ. ದೊಡ್ಡವನಿಗೂ ಕೂಡ ಹಂಗೆ ಮುಖ ತೊಳೆಸಿದ್ದೆ. ಸೊ ಹಾಗೆ ಅವನಿಗೂ ಸಹ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂಥೇಳಿ. ಸೊ ಹಾಗೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ವೈಟ್ ಕೋಳಿ ಎಷ್ಟು ಚೆನ್ನಾಗಿದೆ ಅಂತ ಅದೊಂದು ಸಣ್ಣ ಕ್ಯಾಪ್ಚರ್ನ ಮಾಡಿಕೊಂಡೆ. ಜೊತೆಗೆ ಇದು ನಮ್ಮ ಅಮ್ಮ ಅಪ್ಪ ಸಾಕಿರೋ ಹಸು, ಹಾಲು ಕೊಡುತ್ತೆ ಇದು. ಸೊ ಅದಕ್ಕೂ ಬಾಯಾಕಾಗಿ ನೀರು ಕುಡಿಯೋಕ್ಕೆ ಅಂತ ಬಂದಿತ್ತು. ಇನ್ನು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇನ್ನು ನನ್ನ ದೊಡ್ಡ ಮಗ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಚಾಕ್ಲೇಟ್ ತಿಂದ್ಬಿಡ್ತೀನಿ. ಬ್ರಷ್ ಮಾಡಿಲ್ಲ ಅವನು. ಸೊ ಅವಾದ್ರಕ್ಕಿಂತ ಮುಂಚೆನೇ ನನಗೆ ಚಾಕ್ಲೇಟ್ ಬೇಕಂತ ಹಠ ಮಾಡ್ತಾಯಿದ್ದೆ. ಇನ್ನು ನಮ್ಮ ಚಿಕ್ಕಪ್ಪನ ಮಗ ಕೊಡಿಸ್ಕೊಂಬರ್ತೀನಿ ಅಂತೇಳಿ ಕರ್ಕೊಂಡೋಗಿ ಅವನಿಗೂ ಸಹ ಚಾಕ್ಲೇಟ್ನ ಕೊಡಿಸ್ಕೊಂಬಂದ. ಇನ್ನು ನನ್ನ ಸಣ್ಣ ಮಗನ ನನ್ನ ಬ್ರೇಕ್ಫಾಸ್ಟ್ನ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ನನ್ನ ಸಣ್ಣ ಮಗನಿಗೂ ಸಹ ಸ್ವಲ್ಪ ಬ್ರೆಸ್ಟ್ ಫೀಡ್ ಮಾಡಿ ಈಗ ಸ್ವಲ್ಪ ಆಚೆ ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಸೀತಾಫಲ ಹಣ್ಣು ಸೀಸನ್ ಅಂತಲೇ ಹೇಳ್ಬೋದು. ನೋಡಿ, ಅಮ್ಮನ ಮನೇಲಿ ಆಗಲೇ ಸೀತಾಫಲ ಹಣ್ಣು ಸೀಸನ್ ಬಂದುಬಿಟ್ಟಿದೆ. ಅಂದರೆ ಇದೆಲ್ಲ ಹಣ್ಣಾಗೋಷ್ಟರಲ್ಲಿ ನನ್ನ ಬಾಣ್ತನೂ ಸಹ ಮುಗ್ದೋಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ರೂಟೀನ್. ಸಿಗೋಣ ನೆಕ್ಸ್ಟ್